ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ವತಿಯಿಂದ ಕನ್ನಡ ಶಾಲೆಗಳನ್ನು ಉಳಿಸಿ ಎಂಬ ಘೋಷಣೆಯೊಂದಿಗೆ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನಾಕಾರರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿ ಕನ್ನಡ ಹಾಗೂ ಇತರ ಮಾತೃಭಾಷಾ ಶಾಲೆಗಳಿಗೆ ಅನುದಾನ ಕೊಡಬೇಕು, ಶಾಲೆಗಳಿಗೆ ವಿಧಿಸಿರುವ ಷರತ್ತುಗಳನ್ನು ಸಡಿಲಗೊಳಿಸಬೇಕು ಹಾಗೂ 371 ಅಡಿಯಲ್ಲಿ ಸಹಾಯಧನ ಒದಗಿಸಬೇಕು ಅಂತ ಆಗ್ರಹಿಸಿದರು. ಒಕ್ಕೂಟದ ಪದಾಧಿಕಾರಿಗಳು ಮಾತನಾಡಿ, ಕಳೆದ 31 ವರ್ಷಗಳಿಂದ ಕರ್ನಾಟಕದ ಸಾವಿರಾರು ಕನ್ನಡ ಶಾಲೆಗಳು ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದೆ. ಆದರೆ ಈ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿಗಳಿಗೆ ಸರ್ಕಾರದಿಂದ ನಿರೀಕ್ಷಿತ ಬೆಂಬಲ ಸಿಗ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಬಜೆಟ್ನಲ್ಲಿ ಕನ್ನಡ ಮತ್ತು ಇತರ ಮಾತೃಭಾಷಾ ಶಾಲೆಗಳಿಗೆ ಅನುದಾನ ದೊರೆಯಲಿದೆ ಎಂಬ ನಿರೀಕ್ಷೆ ಇತ್ತಾದರೂ ಅದು ಈಡೇರಲಿಲ್ಲ. ಶಿಕ್ಷಣ ಸಚಿವರು ಸೇರಿ ಸರ್ಕಾರದ ಪ್ರತಿನಿಧಿಗಳು ನೀಡಿದ ಭರವಸೆಗಳು ನೆರವೇರದಿರುವುದು ಖಾಸಗಿ ಶಾಲೆಗಳಲ್ಲಿ ನಿರಾಸೆ ಮೂಡಿಸಿದೆ ಅಂತ ಹೇಳಿದರು. ಪ್ರತಿಭಟನಾಕಾರರು ಸರ್ಕಾರದ ಮುಂದೆ ಈ ಕೆಳಗಿನ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. 1995ರ ನಂತರ ಪ್ರಾರಂಭವಾದ ಖಾಸಗಿ ಶಾಲೆ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು, ಖಾಸಗಿ ಶಿಕ್ಷಣ ಸಂಸ್ಥೆಗಳ ನವೀಕರಣ ಪ್ರಕ್ರಿಯೆಯನ್ನು ಸರಳಗೊಳಿಸಬೇಕು, ಬಡ ಮಕ್ಕಳಿಗೆ ನೆರವಾದ ಆರ್ಟಿಇ ಯೋಜನೆಯನ್ನ ಖಾಸಗಿ ಶಾಲೆಗಳಿಗೆ ಮರು ಜಾರಿಗೆ ತರಬೇಕು, ಕೆಕೆಆರ್ಡಿಬಿ ಮೂಲಕ ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳಿಗಾಗಿ ಸಹಾಯಧನ ಕೊಡಬೇಕು, ಖಾಸಗಿ ಶಾಲೆಗಳಿಗೆ ನೀಡುವ ಪಠ್ಯಪುಸ್ತಕಗಳು ಮುಕ್ತ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತೆ ಮಾಡಬೇಕು ಹಾಗೂ 2012ರಿಂದ 2015ರ ತನಕ ಆರ್ಟಿಇ ಹೆಚ್ಚುವರಿ ಶುಲ್ಕ ಮರುಪಾವತಿ ಸಂಬಂಧ ಕೊಟ್ಟಿರುವ ನೋಟಿಸ್ಗಳನ್ನು ಹಿಂಪಡೆದು ಬಾಕಿ ಇರುವ ಮರುಪಾವತಿ ಹಣವನ್ನು ಶೀಘ್ರವೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ DC ಅವರಿಗೆ. ಯಾಕಪ್ಪ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಯವ್ರ ಮೇಲೆ ನಾವು ಭಾಳ ಭರವಸೆ ಇಟ್ಟಿದ್ದೇವೆ. ಆಲ್ರೆಡಿ ಸಾಕಷ್ಟು ಬಾರಿ ಸ್ಟ್ರೈಕ್ ಮಾಡೀವಿ, ಸಾಕಷ್ಟು ಬಾರಿ ಮನವಿ ಪತ್ರಗಳು ಕೊಟ್ಟಿದ್ದೀವಿ. ಆದರೆ ಈ ವರ್ಷದ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಕನ್ನಡ ಶಾಲೆಗಳಿಗೆ ಅನುದಾನ ಕೊಡದೆ ಭಾಳ ನಿರಾಸೆ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಅವ್ರು ನಮ್ಗೆ ಅನುದಾನ ಕೊಡಲಿ ಅಂತಕ್ಕಂಥ ಬೇಡಿಕೆ ಮತ್ತು ಒತ್ತಾಯವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಖಾಸಗಿ ಶಾಲೆಗಳ ಏನು ಸಾಕಷ್ಟು ಇದು ಹೇರ್ಯಾರ ನಮ್ಮ ಮ್ಯಾಗ ಪಠ್ಯ ಪುಸ್ತಕದಾಗಿರ್ಬೋದು, RTದಾಗಿರ್ಬೋದು, ಹಾಗೆ ನವೀಕರಣದಾಗಿರ್ಬೋದು, ಅವೆಲ್ಲ ಸಮಸ್ಯೆಗಳನ್ನು ಸರಳೀಕರಣ. ಮಾನ್ಯ ಎಲ್ಲ ಪತ್ರಿಕಾ ಬಾಂಧವರೇ ಮತ್ತು ಎಲ್ಲ ಪ್ರಿಂಟ್ ಮೀಡಿಯಾವರೇ, ಇವತ್ತಿನ ದಿವಸ ನಾವು ಒಂದು ಬೃಹತ್ ಹೋರಾಟ ಮಾಡುತ್ತಿದ್ದು ಇಡೀ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ನಮ್ಮ ಅಖಂಡ ಕರ್ನಾಟಕದಲ್ಲಿ ಇವತ್ತಿನ ದಿವಸ ನಾವು ಈ ಒಂದು ಶಾಲೆಗಳನ್ನು ಬಂದ್ ಮಾಡಿ ಇವತ್ತು ನಮ್ಮೆಲ್ಲ ಇಡೀ ರಾಜ್ಯದಾದ್ಯಂತ ಶಾಲೆಗಳನ್ನು ನಾವು ಬಂದ್ ಮಾಡಿ ಇವತ್ತು ನಾವೆಲ್ಲ ಬೃಹತ್ ಆಕಾರದಲ್ಲಿ ಎಲ್ಲ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳನ್ನು ನಾವು ಅನುದಾನಕ್ಕೆ ಒಳಪಡಿಸಬೇಕಂತೇಳಿ ಮಾನ್ಯ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಮತ್ತು ಅವರ ನೇತೃತ್ವ ಮತ್ತು ಇಡೀ ವಿವಿಧ ಸಂಘಟನೆ, ಕನ್ನಡ ಪರ ಸಂಘಟನೆಗಳ ಇದರಲ್ಲಿ ಕೈ ಜೋಡಿಸಿವೆ. ಈಗ ನಮಗೆ ಸಾಕಷ್ಟು ಬಾರಿ 31 ವರ್ಷಗಳ ಕಾಲ ನಾವು ಶಾಲೆ ನಡೆಸುತ್ತಾ ಬಂದಿದ್ದೇವೆ. ಆದರೂ ಕೂಡ ಈ 31 ವರ್ಷಗಳ ಕಾಲ ನಾವು ಯಾವುದೇ ಸರ್ಕಾರದ ಸೌಲಭ್ಯ ಇಲ್ಲದೆ ನಡೆಸ್ಕೊಂಡು ಬಂದಿದ್ದೀವಿ. ಕೆಲವು ಶಿಕ್ಷಕರು ಇವತ್ತು ನಿವೃತ್ತಿ ಅಂಚಿನಲ್ಲಿದ್ದಾರೆ. ಅವರಿಗೂ ಕೂಡ ನಾವು ಎಷ್ಟು ಕೊಟ್ಟಿದ್ದಾಗೆ ಅವರು ಇವತ್ತು ಜೀವನ ಸಾಗಿಸ್ತಿದ್ದಾರೆ. ಅದಕ್ಕೆ ಮಾನ್ಯ 31 ವರ್ಷಗಳಿಂದ ಇಲ್ಲಿವರೆಗೆ ಅನುದಾನ ಕೊಟ್ಟಿಲ್ಲ. ಈ ಸರ್ಕಾರ ಆದರೂ ಕೊಡ್ತಾರೆ ಅಂತೇಳಿ ನಾವು ಭಾಳ ಭರವಸೆ ಇಟ್ಟಿದ್ದೀವಿ. ಸುಮಾರು ಸಾರಿ ನಾವು ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ ನಾವು ಭೇಟಿಯಾದಾಗ ಅವರು ಒಂದು ಮಾತು ಹೇಳಿದ್ರು, CM ಕಾಲು ಬಿದ್ದಾದರೂ ಕೂಡ ನಾನು ನಿಮಗೆ ಅನುದಾನ ಒದಗಿಸ್ಕೊಡ್ತೀವಿ ಅಂತೇಳಿ ನಮಗೆ ಭಾಳ ಇದರಿಂದ ಹೇಳಿದ್ರು ಅವರು. ಆದರೂ ಕೂಡ ಅವರು ಕಾಲು ಬಿದ್ದರು ಏನು ಬಿದ್ದರು ನಮಗೆ ಗೊತ್ತಿಲ್ಲ. ಇನ್ನೂವರೆಗೆ ನಯ ಪೈಸಾ ನಮ್ಮ ಈ ಒಂದು ಬಜೆಟ್ನಲ್ಲಿ ಕೊಟ್ಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಅವ್ರಿಗೆ ಯಾಕೆ ನಮಗೆ ಕನ್ನಡ ಶಾಲೆ ಅರ್ಥ ಆಗ್ತಾ ಇಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ. ಸುಮಾರು ಶಾಲೆಗಳಿಗೆ ಸರ್ಕಾರಿ ಶಾಲೆ KPS ಶಾಲೆ ತೆಗಿತಾ ಇದ್ದಾರೆ. ಬೇರೆ ಶಾಲೆಗಳನ್ನು ಇವತ್ತು ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡುವ ಹುನ್ನಾರ ಅವರು ನಮ್ಮ ಸರ್ಕಾರ ನಡೆಸ್ತಾ ಇದೆ. ಅದಕ್ಕೆ ನಮ್ಮ ಶಿಕ್ಷಣ ಕೊಡ್ತಾ ಬಂದಿದೆ ಕನ್ನಡ ಮಾಧ್ಯಮದಲ್ಲಿ. ಅದಕ್ಕೆ ನಮಗಾದರೂ ಅವರು ಇವತ್ತು ಅನುದಾನಕ್ಕೆ ಒದಗಿಸ್ಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ ಅಂತೇಳಿ ನಾವು ಭಾಳ ಭರವಸೆ ಇಟ್ಟಿದ್ದೀವಿ. ಆದರೆ ಆ ಒಂದು ಭರವಸೆ ನಮಗೆ ಈಡೇರಿಲ್ಲ. ಅದಕ್ಕೆ ನಾವು ರೊಚ್ಚಿಗೆದ್ದು ಇವತ್ತಿನಿಂದ ನಾವು
ಶಾಂತಿ ರೀತಿಯಿಂದ ನಾವು ಇವತ್ತಿನಿಂದ ನಾವು ಇವತ್ತಿನವರೆಗೆ ಮುಂದೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಅಲ್ಲಿ ಮತ್ತು ಇನ್ನಿತರ ಶಿಕ್ಷಣ ಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತೀವಿ. ಉಗ್ರ ಸ್ವರೂಪದ ನಾವು ಹೋರಾಟ ಮಾಡೋಕೆ ನಾವು ಎಲ್ಲ ಕನ್ನಡ ಪರ ಸಂಘಟನೆಗಳು ಇವತ್ತು ನಮಗೆ ಕೈ ಜೋಡಿಸಿದ್ದಾವೆ. ಇವತ್ತಿನದು ನಮಗೆ ಚಾಲೂ ಇದೆ. ಏನು ನಾವು ಶಿಕ್ಷಣ ಕೊಡ್ತಾ ಬಂದಿದ್ದೀವಿ. ಯಾವುದೇ ರೀತಿ ಐತಿಕರಗಟ್ಟತಕ್ಕಂಥ ನಾವೇನು ಎಷ್ಟು ನಮಗೆ ಮನಸ್ಸು ನೋಯಿಸ್ತಾ ಇದ್ದಾರೆ 31 ವರ್ಷದ ತನಕ ಅಂದರೆ ನಮಗೆ ಭಾಳ ಇದಾಗಿದೆ. ಅದಕ್ಕೆ ಕೂಡಲೇ 1995ರಿಂದ ಇಲ್ಲಿವರೆಗೆ ಅನುದಾನ ಒದಗಿಸಬೇಕು. ಮತ್ತು ಈಗಾಗಲೇ ನಮ್ಮ ಶಾಲೆ ನಡೆಸ್ತಾ ಬಂದಿದ್ದೀವಿ. ನವೀಕರಣ ಸಮಯದಲ್ಲಿ ಕೂಡ ಸಾಕಷ್ಟು ಗೊಂದಲಗಳನ್ನು ರೆಡಿ ಮಾಡಿಕೊಟ್ಟಿವೆ. ಯಾಕಂದರೆ ಸರ್ಕಾರ ಯಾವುದೇ ಒಂದು ನಿಬಂಧನೆಗಳು ಹಾಕಬೇಕಾದ್ರೆ ಒಂದು 2 ನಿಬಂಧನೆ ಹಾಕಬೇಕು. 60-70 ನಿಬಂಧನೆಗಳು ಹಾಕಿ ಇಲ್ಲಿ 10% ಕೂಡ ಇಲ್ಲಿವರೆಗೆ ನಮಗೆ ರಿನ್ಯೂವಲ್ ಮಾಡಿಲ್ಲ. 10% ಕೂಡ ರಿನ್ಯೂವಲ್ ಮಾಡಿಲ್ಲ. ಯಾಕಂದರೆ ಆ ಒಂದು ರಿನ್ಯೂವಲ್ದು ಚೆಕ್ ಲಿಸ್ಟ್ ನೋಡಿದ್ರೆ ನಮಗೆ ಎದೆ ಹೊಡಿತವೆ. ಅಂಥವು ಡಾಕ್ಯುಮೆಂಟ್ಸ್ ಎಲ್ಲಿ ತರಬೇಕು. ಆಮೇಲೆ RT ಮರುಜಾರಿ ಮಾಡಬೇಕು. ಯಾಕಂದರೆ RT ಮರುಜಾರಿ ಇದೇ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ RT ಮರುಜಾರಿ ಮಾಡಿದಾಗ ಇಲ್ಲಿವರೆಗೆ 2019ರಿಂದ ನಮಗೆ RT ಮರು ತಿದ್ದುಪಡಿ ಮಾಡಿದ್ರು. ಮರು ತಿದ್ದುಪಡಿ ಮಾಡತಕ್ಕ ಅಂದಿನಿಂದ ಇಲ್ಲಿವರೆಗೆ ನಮಗೆ RT ಇಲ್ಲ ಮಕ್ಕಳಿಗೆ. ಅದಕ್ಕೆ ಸುಮಾರು ನಾವೇನು ಬಜೆಟ್ ಶಾಲೆಗಳು ಅಂತಕ್ಕಂಥ ದೊಡ್ಡ ಶಾಲೆಗಳು ಕುತಂತ್ರ ಕೂಡ ಇದೆ. ಇದ್ರಾಗ ಒಂದು RT ಬಂದ್ ಮಾಡ್ಬೇಕಂತೇಳಿ ಅದಕ್ಕೆ ನಾವು ಬಜೆಟ್ ಶಾಲೆ ನಾವು ಕೇಳ್ಕೊಳ್ತೀವಿ. ಮಾನ್ಯರೇ, ನೀವೇ ತಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಇದು ಏನು RT ಜಾರಿ ಮಾಡಿದ, ಅದಕ್ಕೆ ನೀವು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದರಿಂದ ಈ ಕೂಡಲೇ RT ಅನ್ಕರೆ ಮರು ಜಾರಿ ಮಾಡಬೇಕು. ಆಮೇಲೆ ರಿನ್ಯೂವಲ್ ಸರಳೀಕರಣ ಮಾಡಬೇಕು. ಹಂತವಾಗಿ ನಾವು ಹಲವಾರು ಈ ಒಂದು ಬೇಡಿಕೆಗಳನ್ನು ನಾವು ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕಳಿಸ್ತೀವಿ. ಮುಂದಿನ ಹೋರಾಟದಲ್ಲಿ ಕೂಡ ಬೀದರ್ಲಿಂದ ಚಾಮರಾಜನಗರವರೆಗೆ ಕೂಡ ಪಾದಯಾತ್ರೆ ಕೂಡ ಹಮ್ಮಿಕೊಳ್ಳಲು ನಾವೆಲ್ಲ ನಿರ್ಧರಿಸಿದ್ದೀವಿ. ನಮ್ಮ ಕಲಬುರಗಿ ಜಿಲ್ಲೆಯಂದು ಕೂಡ ನಾವು ಪಾದಯಾತ್ರೆ ಮಾಡೋಣ ಅಂತೇಳಿ ನಾವೆಲ್ಲರೂ ಮುಖಂಡರು ಇವತ್ತು ಒಂದು ಮೀಟಿಂಗ್ ಮಾಡಿ, ಯಾಕಂದ್ರೆ ನಾವು ಇಲ್ಲಿ ಶಾಂತಿ ರೀತಿಯಿಂದ ಕುಂತಿದ್ರೆ ಅದು ಆಗೋದಿಲ್ಲ. ನಾವು ಉಗ್ರ ಸ್ವರೂಪ ಹೋರಾಟ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲ ಮಾಧ್ಯಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತೀವಿ. ನಡೆಸ್ತಕ್ಕಂಥ ನಮ್ಮ ಹಿರಿಯರಿದ್ದಾರೆ. ಸುಮಾರು 35 ವರ್ಷಗಳಿಂದ ಕನ್ನಡ ಶಾಲೆಗಳನ್ನು ಸ್ವಂತ ದುಡ್ಡಿನಿಂದ ಕನ್ನಡ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಕನ್ನಡ ಯಾರ ರಕ್ತದಲ್ಲಿದೆ? ಕನ್ನಡ ಶಾಲೆಗಳನ್ನು ನಡೆಸ್ತಕ್ಕಂಥವ್ರ ರಕ್ತದಲ್ಲಿ ಕನ್ನಡ ಇದೆ ಹೊರತಾಗಿ ನಮ್ಮ ಎಜುಕೇಷನ್ ಮಿನಿಸ್ಟರ್ ರಕ್ತದಲ್ಲಿ ಕನ್ನಡ ಇಲ್ಲ. ಬಾಯಿ ಮಾತಿಗೆ ಮಾತ್ರ ಕನ್ನಡ ಅಂತ ಹೇಳ್ತಾ ಇದ್ದಾರೆ. ಮ್ಯಾಗ್ನೆಟ್ ಶಾಲೆಗಳನ್ನು ಮಾಡಿ ಎಲ್ಲ ಕನ್ನಡ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಒಂದು ಕಡೆಯಿಂದ ಪ್ರೈವೇಟ್ ಶಾಲೆಗಳನ್ನು ಬೇರೆ ಬೇರೆ ರೀತಿಯಿಂದ ರಕ್ತ ಇರ್ತಾ ಇದ್ದಾರೆ. ಅಧಿಕಾರಿಗಳು ಈ ಕಡೆ ರಿನಿಕಾರ ಕೂಡ ಬೆಂಬಲ ಮಾಡ್ತಾ ಇದ್ದಾರೆ. ಅಥವಾ ಮುಚ್ಚಿ ಬಿಡೋಣ, ಶಾಲೆಗಳನ್ನ ನಡೆಸ್ತಾ ಬಂದಿದ್ದಿಲ್ಲ ಅಂತಂದ್ರೆ ನಾವು ಒಂದು ಅಭಿಮಾನಿಯನ್ನ ನಡೆಸ್ತಾ ಬಂದಿದ್ದೀವಿ. ಈಗ ನಮಗೆ ಸುಮಾರು 45 ವರ್ಷ ಆಗ್ತಾ ಇದೆ. ಶಾಲೆಯ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಒಂದು ವೇಳೆ ಇಲ್ಲಿವರೆಗೂ ನೀವು ಕನ್ನಡ ಶಾಲೆ ಬಗ್ಗೆ ಕೇರ್ ಮಾಡಲ್ಲ ಅಂತಂದ್ರೆ ಸುಳ್ಳು ಹೇಳ್ಬೇಡ್ರಿ. ಕನ್ನಡ ನಮ್ಮ ರಕ್ತ ಅಲ್ಲಿ ಇದೆ ಅಂತೇಳಿ ಸುಳ್ಳು ಹೇಳ್ಬೇಡ್ರಿ. ಕನ್ನಡ ಶಾಲೆ ಮುಚ್ಚುವ ಒಂದು ಹುನ್ನಾರ ನಿಮ್ಮಲ್ಲಿ ಇದೆ. ಬೇಡ, ಇಲ್ಲಿವರೆಗೂ ನೀವು ಕನ್ನಡ ಶಾಲೆ ಬಗ್ಗೆ ಕೇರ್ ಮಾಡಲ್ಲ ಅಂತಂದ್ರೆ ಸುಳ್ಳು ಹೇಳ್ಬೇಡ್ರಿ. ಕನ್ನಡ ನಮ್ಮ ರಕ್ತ ಅಲ್ಲಿ ಇದೆ ಅಂತೇಳಿ ಸುಳ್ಳು ಹೇಳ್ಬೇಡ್ರಿ. ಕನ್ನಡ ಶಾಲೆ ಮುಚ್ಚುವ ಒಂದು ಹುನ್ನಾರ ನಿಮ್ಮಲ್ಲಿ ಇದೆ ಅಂತೇಳಿ ನೀವು ಹೇಳ್ಕೊಡ್ರಿ. ಇವತ್ತು ನಾವು ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿಯ ಮುಗಿಸಿದ್ದೀವಿ. ನೆಕ್ಸ್ಟ್ ಮುಂದೆ ಬೇರೆ ಬೇರೆ ರೀತಿಯಿಂದ ಹೋರಾಟವನ್ನು ನಾವು ಕೈಗೊಳ್ತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಮಾಧ್ಯಮದವರು ಕೂಡ ಇದನ್ನು ಹೆಚ್ಚಿಗೆ ಪ್ರಚಾರ ಮಾಡಬೇಕು. ಯಾಕಂದರೆ ನಾವು ಸೇರಿದ್ರೆ ಮಾತ್ರನೇ ಕನ್ನಡ ಶಾಲೆ ಉಳಿಲಿಕ್ಕೆ ಸಾಧ್ಯ. ಈ ಅಧಿಕಾರಿಗಳು ಮತ್ತು ಮಿನಿಸ್ಟ್ರು ಈ ಕನ್ನಡ ಶಾಲೆ ಉಳಿಸೋದ್ರ ಲಕ್ಷಣ ಅವರಲ್ಲಿ ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಗುಂಡಮ್ಮ. ನಮ್ಮ ಈ ಪ್ರತಿಭಟನೆಯಲ್ಲಿ ಅರುಣ್ ಕುಮಾರ್ ಎಸ್ ಓಚಾರ್ ಕಾರ್ಯದರ್ಶಿ, ಚನ್ನಬಸಪ್ಪ ಗಾರಂಪಳ್ಳಿ ಸಂಘಟನಾ ಕಾರ್ಯದರ್ಶಿ ಹಾಗೂ ಅನಿಲ್ ಕುಮಾರ್ ಡಾಂಗೆ ಜಿಲ್ಲಾಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳ ಸಂಘ ಕಲಬುರಗಿ ಭಾಗವಹಿಸಿದ್ರು. ಶಶಿಕಾಂತ್ ಮಡಿವಾಳ, ಜಿಲ್ಲಾ ವರದಿಗಾರು, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.